ಒಂದೇ ಒಂದು ನಿಮಿಷ ಯಾಕಾದರೂ ಹೀಗೆ ಏನು ಕೊಡುವೆ ಏನಾದರೂ ಸರಿ ಜೊತೆ ಇರಲು ಹಾಯ್ ಗಾಯ್ಸ್, ವೆಲ್ಕಮ್ ಟು ಲಾಲ್ಸಾಬ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೇನೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಡೆಮೋ ವಿಡಿಯೋ ನೋಡಿದಲ್ಲಿ ಫ್ರೆಂಡ್ಸ್, ಆ ರೀತಿಯಾಗಿ ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ಸಿಂಪಲ್ಲಾಗಿ ನೀವು ಯಾವ ರೀತಿಯಾಗಿ ವಿಡಿಯೋನ ಕ್ರಿಯೇಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಗಾಯ್ಸ್, ನೀವು ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಡೆಮೋ ನೋಡಿದಿರಲಿ ಫ್ರೆಂಡ್ಸ್, ಆ ರೀತಿಯಾಗಿ ಸಿಂಪಲ್ಲಾಗಿ ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ವಿಡಿಯೋನ ಎಡಿಟ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತಿಳಿಸ್ಕೊಡು ಮುನ್ನ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಎನೇಬಲ್ ಮಾಡಿಕೊಡಿ. ಇದೇ ರೀತಿ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ಈ ರೀತಿಯಾಗಿ ವಿಡಿಯೋ ಎಡಿಟಿಂಗ್ ಆಗಿ ನಮ್ಮ ಚಾನಲ್ನ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡಿ ಫ್ರೆಂಡ್ಸ್. ನಾನು ನಿಮಗೆ ಯಾವುದಾದ್ರು ರೀತಿ ಟೆಂಪ್ಲೇಟು ಯಾವುದೇ ರೀತಿ ಮೆಟೀರಿಯಲ್ ಕೊಟ್ಟಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ ಫ್ರೆಂಡ್ಸ್. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀವಿ ಫ್ರೆಂಡ್ಸ್. ಮೆಟೀರಿಯಲ್ ಲಿಂಕ್ ಅಂತ ಕೊಟ್ಟಿರ್ತೀವಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಅಂತ ಕೊಟ್ಟಿರ್ತೀವಿ. ಅದ್ರ ಮೂಲಕ ಹೋಗಿ ಯಾವ್ದಾದ್ರು ಮೆಟೀರಿಯಲ್ ಫೋಟೋ, ಯಾವ್ದಾದ್ರು PNG, ಯಾವ್ದಾದ್ರು ಸಾಂಗ್ ಕೊಟ್ಟಿದ್ರು ಅದ್ರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ ಸಿಂಪಲ್ಲಾಗಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ಡೆಮೋ ವಿಡಿಯೋ ನೋಡಿಲ್ಲ ಆ ರೀತಿಯಾಗಿ ವಿಡಿಯೋನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋಣ ಅಂತ ನಾನು ತೋರಿಸ್ತೇನೆ ಫ್ರೆಂಡ್ಸ್. ಇದಕ್ಕಾಗಿ ನೀವು ಮೊದಲನೇದಾಗಿ ಇನ್ಶಾರ್ಟ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ನಂತರ ವಿಡಿಯೋ ಆಪ್ಷನ್ ಬರುತ್ತೆ, ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನ್ಯೂ ಟ್ಯಾಬ್ ಬರುತ್ತೆ, ನ್ಯೂ ಟ್ಯಾಬ್ ಮೇಲೆ ನೀವು ಮಾಡ್ಕೊಂಡ್ರೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನೀವು ಯಾರು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅವ್ರ ಫೋಟೋ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಅವ್ರ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ನೀವು ಅವ್ರ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಾದಷ್ಟು ಫೋಟೋಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಫೋಟೋಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಫೋಟೋನ ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ಒಂದು ಗ್ರೀನ್ ಟಿಕ್ ಆಪ್ಷನ್ ಇರುತ್ತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಡೈರೆಕ್ಟಾಗಿ ನಿಮ್ಮ ಲೇಯರ್ ಮೇಲೆ ಬರುತ್ತೆ ಫ್ರೆಂಡ್ಸ್. ಲೇಯರ್ ಮೇಲೆ ಬಂದ ನಂತರ ಕಾನ್ವಾಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡ ನಂತರ 4:5 ರೇಷಿಯೋನ ಸೆಲೆಕ್ಟ್ ಮಾಡಿಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ 4:5ನ ಸೆಲೆಕ್ಟ್ ಮಾಡಿದ್ರೆ ಫ್ರೆಂಡ್ಸ್, ಇದಕ್ಕೆ ಮಲ್ಟಿಪಲ್ ಸೆಲೆಕ್ಟ್ ಆಗಿರುತ್ತೆ. 4:5 ಇಲ್ಲಿ ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ 4:5 ರೇಷಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಬಲ್ ಟಿಕ್ ಬರ್ತಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಪ್ರತಿಯೊಂದಕ್ಕೂ ಮುಂದೆ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಪರ್ಫೆಕ್ಟಾಗಿ ಪ್ರತಿಯೊಂದಕ್ಕೂ ಸೆಟ್ ಆಗಿರಲಿಲ್ಲ ಅಂತ ಇರುತ್ತೆ. ಪ್ರತಿಯೊಂದಕ್ಕೂ ನೋಡ್ತಾ ಹೋಗ್ಬೇಕು. ಸೆಟ್ ಆಗಲಿಲ್ಲ ಅಂದರೆ ನೀವು ಏನು ಮಾಡಬೇಕು ಅಂದರೆ ನಾನು ನಿಮ್ಗೆ ತೋರಿಸೋದು ಯಾವುದೋ ಸೆಟ್ ಆಗೋ ಫೋಟೋ ಅಂತ ತೆಗೆದು ಸೆಟ್ ಆಗಿಲ್ಲ ಇರುತ್ತೆ. ನೀವು 2 ಫಿಂಗರ್ಸ್ ತೊಗೊಂಡು ಈ ರೀತಿಯಾಗಿ ಅಡ್ಜಸ್ಟ್ ಮಾಡಬೇಕು. ಕಾನ್ವಾಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇರ್ತಾಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇರುತ್ತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಓಕೆ ಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದೇ ರೀತಿಯಾಗಿ ಇದಾದಮೇಲೆ ನೀವು ವಿಡಿಯೋ ಸ್ಟಾರ್ಟಿಂಗ್ ಲೇಯರ್ ಮೇಲೆ ಬರೋಕೆ ಫ್ರೆಂಡ್ಸ್. ಇರುತ್ತೆ ಲೇಯರ್ ಮೇಲೆ ಬಂದ ನಂತರ ಪ್ರತಿಯೊಂದು ಫೋಟೋನ ಕ್ಲಿಯರಾಗಿ ಅಡ್ಜಸ್ಟ್ಮೆಂಟ್ ಮಾಡಿದ ನಂತರ ಡ್ಯೂರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಎಡಿಟ್ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ 3 ಸೆಕೆಂಡಿಗೆ ಪ್ರತಿಯೊಂದು ಫೋಟೋನ 3 ಸೆಕೆಂಡಿಗೆ ಹೀಗೆ ನೀವು ಡ್ಯೂರೇಷನ್ ಸೆಲೆಕ್ಟ್ ಮಾಡಿಕೊಂಡು 3 ಸೆಕೆಂಡ್ ಆದ ನಂತರ ಓಕೆ ಮೇಲೆ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡಬಲ್ ಟಿಕ್ ಇರುತ್ತೆ, ಡಬಲ್ ಟಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡ್ಯೂರೇಷನ್ ಅಪ್ಲೈ ಟು ಆಲ್ ಹತ್ತಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ 3 ಸೆಕೆಂಡ್ ಪ್ರತಿಯೊಂದು ಫೋಟೋಗೆ ಸೆಲೆಕ್ಟ್ ಆಗಿರುತ್ತೆ ಫ್ರೆಂಡ್ಸ್. ಈಗ ನಾವು ಏನು ಮಾಡ್ಕೊಂಡ್ರೆ ಟ್ರಾನ್ಸಾಕ್ಷನ್ ಎಫೆಕ್ಟನ್ನು ಆ್ಯಡ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ಇಲ್ಲಿ ಫೋಟೋಲಿ ಟ್ರಾನ್ಸಾಕ್ಷನ್ ಎಫೆಕ್ಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಡೈರೆಕ್ಟ್ ಟ್ರಾನ್ಸಾಕ್ಷನ್ ಎಫೆಕ್ಟ್ ಹೋಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಮೂಲೆ ಸ್ಕ್ರೋಲ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಸೂಪರ್ ಇರುತ್ತೆ ಫ್ರೆಂಡ್ಸ್. ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಅಂತ. ಸೂಪರ್ ಇರ್ತಿದೆ ಫ್ರೆಂಡ್ಸ್. ಲಾಸ್ಟಲ್ಲಿ ಸ್ಕ್ರೋಲ್ ಮಾಡಿಕೊಂಡ ನಂತರ ಲಾಸ್ಟ್ನ ಟ್ರಾನ್ಸಾಕ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫುಲ್ ಡ್ಯೂರೇಷನ್ ಏನಿರುತ್ತೆ 1.5 ಸೆಕೆಂಡ್ ನಿಲ್ಲಿಸ್ಕೊಂಡು ಇಲ್ಲಿ ಡಬಲ್ ಟಿಕ್ ಇರುತ್ತೆ, ಡಬಲ್ ಟಿಕ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಟ್ರಾನ್ಸಾಕ್ಷನ್ ಅಪ್ಲೈ ಟು ಆಲ್ ಹತ್ತಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಪ್ರತಿಯೊಂದು ಫೋಟೋಗೆ ಟ್ರಾನ್ಸಾಕ್ಷನ್ ಎಫೆಕ್ಟ್ ಆ್ಯಡ್ ಆಗಿರುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಫೋಟೋ ಟ್ರಾನ್ಸಾಕ್ಷನ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಸೆಲೆಕ್ಟ್ ಮಾಡ್ತಿಲ್ಲ ಅದ್ರ ಮೇಲೆ ನೀವು ಏನು ಬೇಕಂದರೆ ಅದ್ರ ಮಗ್ಗಲ ಟ್ರಾನ್ಸಾಕ್ಷನ್ ಎಫೆಕ್ಟ್ಗೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಟ್ರಾನ್ಸಾಕ್ಷನ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಟ್ರಾನ್ಸಾಕ್ಷನ್ ಎಫೆಕ್ಟ್ ಡ್ಯೂರೇಷನ್ ಏನಿರುತ್ತಲ್ಲ 1:5ನ ಇಟ್ಕೊಳ್ಬೇಕಾಗುತ್ತೆ. ನೀವು ಇಟ್ಕೊಂಡ ನಂತರ ಇದು ಓಕೆ ಟಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಪ್ರತಿಯೊಂದು ಫೋಟೋಗೆ ಈ ರೀತಿಯಾಗಿ ನೀವು ತೋರಿಸ್ತೀನಿ ಫ್ರೆಂಡ್ಸ್. ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಅದೇ ರೀತಿಯ ಮಗ್ಗಲು ಟ್ರಾನ್ಸಾಕ್ಷನ್ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಓಕೆ ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಪ್ರತಿಯೊಂದಕ್ಕೂ ನೀವು ಏನು ಬೇಕಂದರೆ ಟ್ರಾನ್ಸಾಕ್ಷನ್ ಎಫೆಕ್ಟನ್ನು ಈಗ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಇದೇ ರೀತಿಯಾಗಿ ಪ್ರತಿಯೊಂದಕ್ಕೂ ಟ್ರಾನ್ಸಾಕ್ಷನ್ ಎಫೆಕ್ಟನ್ನು ಆ್ಯಡ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ಪ್ರತಿಯೊಂದು ಫೋಟೋ ಟ್ರಾನ್ಸಾಕ್ಷನಲ್ಲಿ ಟ್ರಾನ್ಸಾಕ್ಷನ್ ಎಫೆಕ್ಟನ್ನು ಕಂಪ್ಲೀಟಾಗಿ ಆ್ಯಡ್ ಮಾಡಿದ ನಂತರ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಬರುತ್ತೆ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಬಂದ ನಂತರ ಇಲ್ಲೊಂದು ಸೇವ್ ಆಪ್ಷನ್ ಇರುತ್ತೆ ಫ್ರೆಂಡ್ಸ್. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಅಂತ ಒಂದಿರುತ್ತೆ, ನೀವು ರೇಷಿಯೋನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಹತ್ತಿರುತ್ತೆ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ಕ್ಲಿಪ್ಪನ್ನು ಕಂಪ್ಲೀಟಾಗಿ ಸೇವ್ ಆಗೋ ತನಕ ವೇಟ್ ಮಾಡಿ ಫ್ರೆಂಡ್ಸ್. ಸೇವ್ ಆದ ನಂತರ ನೆಕ್ಸ್ಟ್ ಯಾವ ರೀತಿಯಾಗಿ ಎಡಿಟ್ ಮಾಡೋದಂತ ನಾನು ನಿಮಗೆ ಇದೇ ರೀತಿಯಾಗಿ ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ ಫ್ರೆಂಡ್ಸ್.
ಕಂಪ್ಲೀಟಾಗಿ ವಿಡಿಯೋನ ಸೇವ್ ಆದ ನಂತರ ಸೇವ್ ಆಪ್ಷನ್ ಇರುತ್ತೆ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಇದರಿಂದ ಹೊರ ಬರಬೇಕಾಗುತ್ತೆ ಫ್ರೆಂಡ್ಸ್. ನೀವು ನಾನು ತೋರಿಸ್ತಾ ಇರ್ತೀನಿ. ಇದರಿಂದ ಇರುತ್ತೆ ಹೊರ ಬಂದ ನಂತರ ರಿಟರ್ನ್ ಆಗಿ ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ಟ್ಯಾಬ್ ಹತ್ತಿರುತ್ತೆ. ನ್ಯೂ ಟ್ಯಾಬ್ ಆಪ್ಷನ್ ಮೇಲೆ ನೀವು ನೋಡ್ಕೊಂಡ್ರೆ ಕ್ಲಿಕ್ ಮಾಡಿಕೊಳ್ಳಬೇಕಾಗುತ್ತೆ. ನ್ಯೂ ಟ್ಯಾಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಒಂದು ಬ್ಲಾಕ್ ಹತ್ತಿರುತ್ತೆ. ಬ್ಲಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಇದನ್ನು ಡ್ಯೂರೇಷನನ್ನು ಇನ್ಕ್ರೀಸ್ ಮಾಡ್ಕೊಳ್ಳಬೇಕಾಗುತ್ತೆ. ನಾನು ಡೆಮೋಗಾಗಿ 20 ಸೆಕೆಂಡನ್ನು ಏನು ಮಾಡ್ತೀನಿ ಡ್ಯೂರೇಷನ್ ಇಟ್ಕೊಳ್ತೀನಿ. ಇಟ್ಕೊಂಡ ನಂತರ ಇದು ರೇಷಿಯೋ ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ. ಕಾನ್ವಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ 4:5 ರೇಷಿಯೋನ್ ಸೆಲೆಕ್ಟ್ ಮಾಡ್ಕೊಳ್ಬಾರ್ದು. 9:60 ರೇಷಿಯೋನ್ ಸೆಲೆಕ್ಟ್ ಮಾಡ್ಕೊಳ್ಳಿ. 9:60 ರೇಷಿಯೋನ ಸೆಲೆಕ್ಟ್ ಮಾಡಿದಲ್ಲಿ ನೋಡ್ತಿರೋ ಸ್ಕ್ರೀನ್ ಮೇಲೆ ಇದೇ ರೇಷಿಯೋನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಬೇಕಾಗುತ್ತೆ. ಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಾನು ನಿಮಗೆ PNG ಕೊಟ್ಟಿದ್ದೀನಿ ಫ್ರೆಂಡ್ಸ್. ಒಂದು PNG ಫೋಟೋ ಇರುತ್ತೆ. ನೀವು ಡೆಮೋಲಿ ನೋಡಿರ್ಬೋದು. ಆ PNG ಫೋಟೋ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಈಗ PIP ಅಂತ ಒಂದಿಲ್ಲ ಆಪ್ಷನ್ ಇದೆ. ನಾನು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತೇನೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ಡೈರೆಕ್ಟಾಗಿ ಲೇಯರ್ಗೆ ಹೋಗುತ್ತೆ. ಲೇಯರ್ಗೆ ಹೋದ ನಂತರ ನಾವು ಕೊಟ್ಟಿರುವ PNG ಫೋಟೋ ಏನಿರುತ್ತೆ ನೀವು ಏನು ಮಾಡಬೇಕಂದ್ರೆ ಇದ್ರ ಲೇಯರ್ ಮೇಲೆ ತರಬೇಕಾಗುತ್ತೆ ಫ್ರೆಂಡ್ಸ್. ನಾನು ಲೇಯರ್ ಮೇಲೆ ತರ್ತಾ ಇದ್ದೀನಿ, ನೀವು ನೋಡ್ಬೋದು. ಇರುತ್ತೆ ಲೇಯರ್ ಮೇಲೆ ನಾನು PNG ಫೋಟೋ ತಂದೀನಿ. ಇಲ್ಲಿ ವಿಡಿಯೋ ಆಪ್ಷನ್ ಮಗಲ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ಫಿಲ್ ಆಗುತ್ತೆ. ಸ್ಕ್ರೀನ್ ಫಿಲ್ ಆಗುತ್ತೆ. ಇದಾದ ನಂತರ ಈ PNG ಮೇಲೆ ಕೆಳಗೆ PNG ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಡಿ. ವಿಡಿಯೋ ಎಂಡ್ ಇರುತ್ತೆ. ವಿಡಿಯೋ ಎಂಡ್ ತನಕ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ಸಂಪೂರ್ಣವಾಗಿ ವಿಡಿಯೋ ಎಂಡ್ ತನಕ ತಾನೇ ಇದಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಏನು ಮಾಡ್ಕೊಂಡ್ರೆ ಫ್ರೆಂಡ್ಸ್ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಂಡ್ರೆ ಸಾಕು. ಕ್ರೋಮ್ ಕೀ ಮಗಲ ಒಂದು ಬ್ಲೈಂಡ್ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ಸ್ಕ್ರೀನ್ ತಂದುತ್ತೆ. ಈ ಸ್ಕ್ರೀನ್ ಫಿಲ್ಟರ್ನ ಅಪ್ಲೈ ಮಾಡ್ಕೊಂಡು ಓಕೆ ಟಿಕ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ಈ ಫ್ರೆಂಡ್ಸ್ ಏನು ಮಾಡ್ಬೇಕಂದ್ರೆ ನೀವು ಇದಕ್ಕೆ ಈಗ ತಾನೇ ನೀವು ಎಕ್ಸ್ಪೋರ್ಟ್ ಮಾಡಿರೋ ವಿಡಿಯೋನ ಇದಕ್ಕೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಏನಾಗಿ ತಾನೇ ಅದು ಎಡಿಟ್ ಮಾಡಿ 4:5 ರೇಷಿಯೋ ವಿಡಿಯೋನ ಎಡಿಟ್ ಮಾಡಿದ್ರೆ ಫ್ರೆಂಡ್ಸ್ ಅದು ನಿಮಗೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ PIP ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟಾಗಿ ಇಲ್ಲಿ ವಿಡಿಯೋ ಸೆಕ್ಷನ್ಗೆ ಹೋಗ್ಬೇಕಾಗುತ್ತೆ. ನಿಮಗೆ ಗ್ಯಾಲರಿ ಹೋದ ನಂತರ ನೀವು ನೋಡ್ಕೊಂಡ್ರೆ ಅದನ್ನು ಲೇಯರ್ ಮೇಲೆ ಇಂಪೋರ್ಟ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಲೇಯರ್ ಮೇಲೆ ಇಂಪೋರ್ಟ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಬಂದ ನಂತರ ನಿಮ್ಮ ಕೈಯಿಂದನೇ ಸ್ವಲ್ಪ ಇದನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಇನ್ಕ್ರೀಸ್ ಮಾಡಿಕೊಂಡ ನಂತರ ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಈ ರೀತಿ ಕೈಯಿಂದ ಈ ರೀತಿ ಸ್ಕ್ರೋಲ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವೇನು ಮಾಡ್ಕೊಂಡ್ರೆ ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ಕೊಳ್ಳಿರ್ತೀವಿ. ಈ ರೀತಿ ಸ್ಕ್ರೋಲ್ ಮಾಡಿಕೊಂಡ ನಂತರ ನೀವೇನು ಮಾಡ್ಕೊಂಡ್ರೆ ಇದರ ಸೈಜನ್ನು ಇನ್ಕ್ರೀಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಇನ್ಕ್ರೀಸ್ ಮಾಡಿಕೊಂಡ ನಂತರ ನೀವೇನು ಮಾಡ್ಕೊಂಡ್ರೆ ಇಲ್ಲಿ ಫಸ್ಟ್ ನೀವೇನು PNG ಇಂಪೋರ್ಟ್ ಮಾಡಿಕೊಂಡಿದ್ದಲ್ಲಿ ಫ್ರೆಂಡ್ಸ್ PNG ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. PNG ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಅದು ವಿಡಿಯೋ ಏನಿರುತ್ತೆ ವಿಡಿಯೋ ಬ್ಯಾಕಿಗೆ ಹೋಗುತ್ತೆ ಫ್ರೆಂಡ್ಸ್. ವಿಡಿಯೋ ಬ್ಯಾಕಿಗೆ ಹೋದ ನಂತರ ಇದಕ್ಕೆ ನೀವು ಏನು ಮಾಡ್ಬೇಕು ಫ್ರೆಂಡ್ಸ್ ಇನ್ನೊಂದು PNG ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಅದನ್ನು PIP ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಈ ಡೈರೆಕ್ಟಾಗಿ ನಿಮಗೆ ಗ್ಯಾಲರಿಲಿ ಹೋಗುತ್ತೆ. ಗ್ಯಾಲರಿಲಿ ಹೋದ ನಂತರ ಫೋಟೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ PNGನೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ನೀವು ಆ PNGನೂ ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ. ಈ PNG ಲೇಯರ್ ಮೇಲೆ ತಂದರೆ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿಕೊಂಡ ನಂತರ ಇದನ್ನು ಏನು ಮಾಡ್ಕೊಂಡ್ರೆ ಸ್ವಲ್ಪ ಜೂಮ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಜೂಮ್ ಮಾಡಿಕೊಂಡು ಕರೆಕ್ಟಾಗಿ ನೀವು ಏನು ಮಾಡ್ಕೊಂಡ್ರೆ ಸೆಂಟ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಸೆಂಟ್ರಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ ನಂತರ ಇದನ್ನು PNG ಲೇಯರ್ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ವಿಡಿಯೋ ಎಂಡ್ ಆಪ್ಷನ್ ಇರುತ್ತೆ. ವಿಡಿಯೋ ಎಂಡ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಾದ ನಂತರ ಇದಕ್ಕೆ ಒಂದು ಟೆಕ್ಸ್ಟ್ ಸಾಂಗ್ ಎನಿಮೇಷನ್ ಕೊಡಬೇಕಾಗುತ್ತೆ. ಟೆಕ್ಸ್ಟ್ ಸಾಂಗ್ ಎನಿಮೇಷನ್ ಅದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೇವೆ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಜಾಯ್ನ್ ಆಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೆ, ಅಲ್ಲಿಂದ ನೀವು ಜಾಯ್ನ್ ಆಗಿ ಇಂಪೋರ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಈಗ PIP ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ವಿಡಿಯೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ವಿಡಿಯೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಾವು ಕೊಟ್ಟಿರುವ ಟೆಕ್ಸ್ಟ್ ಎನಿಮೇಷನ್ ಸಾಂಗ್ ಏನಿರುತ್ತೆ ಅದನ್ನು ನೀವು ಲೇಯರ್ ಮೇಲೆ ತರಬೇಕಾಗುತ್ತೆ. ಲೇಯರ್ ಮೇಲೆ ತಂದ ನಂತರ ಸ್ವಲ್ಪ ವಿಡಿಯೋನ ಮುಂದೆ ಸ್ಕ್ರೋಲ್ ಮಾಡ್ತೀನಿ, ಯಾಕಂದರೆ ನಿಮಗೆ ಟೆಕ್ಸ್ಟನ್ನು ಕಾಣಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನಾನು ನಿಮಗೆ ಇದೇ ರೀತಿಯಾಗಿ ಲೇಯರ್ ಮತ್ತು ಈ ರೀತಿ ಈಗ ನಿಮ್ಮ ಟೆಕ್ಸ್ಟ್ ಮೇಲೆ ಕಾಣ್ತಾ ಇದೆ. ಏನು ಮಾಡಬೇಕು ಅಂದರೆ ಇಲ್ಲಿ ವಿಡಿಯೋ ಆಪ್ಷನ್ ಮಗಳು ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ರೀತಿಯಾಗಿ ಬರಲ್ಲ ಶುರು ಆಗುತ್ತೆ ಫ್ರೆಂಡ್ಸ್. ಇದಾದ ನಂತರ ಏನು ಮಾಡ್ಕೊಂಡ್ರೆ ಸ್ವಲ್ಪ ಸ್ಕ್ರೋಲ್ ಮಾಡಿಕೊಳ್ಬೇಕಾಗುತ್ತೆ. ಕ್ರೋಮೋ ಕೀ ಆಪ್ಷನ್ ಮಗಳು ಒಂದು ಬ್ಲೈಂಡ್ ಆಪ್ಷನ್ ಇರುತ್ತೆ ಫ್ರೆಂಡ್ಸ್. ಬ್ಲೈಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಮುಂದೆ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿಕೊಂಡ ನಂತರ ಮಲ್ಟಿಪ್ಲೇ ಇರುತ್ತೆ. ಇದಕ್ಕೆ ನಾವು ಸ್ಕ್ರೀನ್ ಅಪ್ಲೈ ಮಾಡೋದಿಲ್ಲ. ಸ್ಕ್ರೀನ್ ಕೇವಲ ಬ್ಲ್ಯಾಕ್ ಸ್ಕ್ರೀನ್ಗೆ ಇಷ್ಟೇ ಅಪ್ಲೈ ಮಾಡುತ್ತೆ. ಉಳಿದ ಕಲರ್ ಇದ್ದರೆ ನಾವು ಪ್ಲೇಯರ್ ಇರುತ್ತೆ. ಇದ್ರ ಮೇಲೆ ನೀವು ಸೆಲೆಕ್ಟ್ ಮಾಡಿಕೊಂಡು ಓಕೆ ಟಿಕ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡಂಥ ಸ್ವಲ್ಪ ಅಕ್ಷರಗಳು ಮೇಲೆ ಕೆಳಗೆ ಇರುತ್ತೆ. ನೀವು ಏನು ಮಾಡ್ಕೊಂಡ್ರೆ ಅದು ಕೆಳಗೆ ತೆಗೆದುಕೊಂಡು ಬಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ ನಂತರ ಇಲ್ಲಿ ಓಕೆ ಟಿಕ್ ಆಪ್ಷನ್ ಇರುತ್ತೆ. ಟಿಕ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಯಾವ ರೀತಿಯಾಗಿ ಬ್ಯೂಟಿಫುಲ್ ವಿಡಿಯೋ ಎಡಿಟ್ ಆಗಿದೆ ಅಂತ ನಾನು ನಿಮಗೆ ಪ್ಲೇ ಮಾಡಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ನೀವು ನೋಡ್ಬೋದು, ಪ್ಲೇ ಮಾಡ್ತಾ ಇದ್ದೀನಿ.
ನೋಡಿದ್ರಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಬ್ಯೂಟಿಫುಲ್ ಆಗಿ ವಿಡಿಯೋನ ಎಡಿಟ್ ಆಗಿದೆ ಅಂತ ಫ್ರೆಂಡ್ಸ್. ಈ ವಿಡಿಯೋನ ಎಡಿಟ್ ಆದ ನಂತರ ಇಲ್ಲಿ ಸೇವ್ ಒಂದು ಆಪ್ಷನ್ ಇರುತ್ತೆ ಫ್ರೆಂಡ್ಸ್. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ರೇಷಿಯೋನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಸಂಪೂರ್ಣವಾಗಿ 100 ಆಗೋ ತನಕ ವೇಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. 100 ಆಗೋ ತನಕ ವೇಟ್ ಮಾಡಿಕೊಂಡ ನಂತರ ಇಲ್ಲಿ ಸೇವ್ ಅಂತ ಟಿಕ್ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಡೈರೆಕ್ಟ್ ನಿಮಗೆ ಗ್ಯಾಲರಿ ಸೇವ್ ಆಗುತ್ತೆ. ಇದಾದ ನಂತರ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಇನ್ನೂವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್, ಇದೇ ರೀತಿ ವಿಡಿಯೋಗಾಗಿ ನೀವು ಏನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಫ್ರೆಂಡ್ಸ್. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ರಿಲೇಟಿವ್ ಫ್ರೆಂಡ್ಸಲ್ಲಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೆ ಯಾವುದಾದ್ರೂ ಮೆಟೀರಿಯಲ್ ಯಾವ್ದಾದ್ರು ಟೆಂಪ್ಲೇಟ್ ಯಾವುದೇ ರೀತಿಯ PNG ಏನಾದರೂ ಕೊಟ್ಟಿದ್ರೆ ಫ್ರೆಂಡ್ಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ರೀತಿಯಾಗಿ ನೀವು ಅಲ್ಲಿ ಜಾಯ್ನ್ ಆಗಿ ಇಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಳ್ಳೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗೋಣ ಫ್ರೆಂಡ್ಸ್.